ಸಾಂಗ್ ಬಂದಿತ್ತು. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ ಅಲ್ವಾ, ನೆನ್ಪಿದ್ಯಾ ನಿಮಗೆ? ಕೇಳ್ತಾನೆ ಹುಡುಗ, ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ ಅಂತ. ಹುಡುಗಿ ನೋಡ್ತಾಳೆ, ಇವಂದ್ ಯಾಕೋ ಸ್ವಲ್ಪ ಜಾಸ್ತಿ ಆಯ್ತಂತ. ನಾನೇ ಒದೆಯಲ್ಲ, ನಮ್ಮ ಅಪ್ಪಂಗೆ ಹೇಳಲ್ಲ, ಏನು ಬೇಕು ಎಂದು ಈಗ ನೀನೇ ಹೇಳಲ್ಲ ಅಂತ ನೋಡಿ ಹೇಳ್ತಾನೆ ಹುಡುಗಿಗೆ. ಕವಿತೆ ಅಂತಂದ್ರೆ ಪ್ರೇಮ ಕವಿಗಳು ಬಹಳ ಜನ ಇದ್ದಾರೆ, ಇಸಂಟ್ ಇಟ್? ಯೋಗರಾಜ ಭಟ್ರು ಬರೀತಾರಲ್ಲ, ಎಂತೆಂತಹ ಪ್ರೇಮ ಕವಿತೆಗಳನ್ನ ಬರೀತಾರೆ. ಪ್ರೇಮ ಶುರುವಾಗದೆ ಈ ಕವಿತೆಗಳಿಂದ ಅಂತ ನನಗೊಂದು ಕ್ವಶನ್ ಮಾರ್ಕ್ ಇದೆ. ಯಾರೋ ಚಲುವಿನ ಚಿತ್ತಾರ ಮೂವಿ ನೋಡ್ ಬಂದವರು ಈ ಮೂವಿ ನೋಡಿದ್ಮೇಲೆ ನಾನು ಮದುವೆ ಆಗ್ಲೇಬೇಕು ಅಂತ ತೀರ್ಮಾನ ಮಾಡಿದೆ ಅಂತ ಹೇಳ್ತಿದ್ರು. ಹಂಗೆ ಪ್ರೇಮ ಶುರುವಾಗದೆ ಈ ಕವಿತೆಗಳಿಂದ ನಾನು ಒಂದು ಪ್ರಶ್ನೆನೂ ಸಹ ಇದೆ. ಈಗ ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ಹೇಳ್ತಾನೆ, ಪ್ರಿಯೆ ನೀನು ಕಾಡು ಸಮೃದ್ಧ ವಿಪುಲ, ಪ್ರಿಯೇ ನೀನು ಕಾಡು ಸಮೃದ್ಧ ವಿಪುಲ. ಅವನು ಹೇಳ್ತಾನೆ, ಅವಳು ತುಂಬಾ ಜಾಣೆ, ಪ್ರಿಯ ನೀನು ಕೋಣ ಪ್ರವೇಶ ನಿಷಿದ್ಧ. ಓನ್ಲಿ 2 lines ಆಫ್ poem. Is it not a poem? ಇದು ಪದ್ಯ ಹೌದಾ ಅಲ್ವಾ? ಪದ್ಯ ಹೌದಾ ಅಲ್ವಾ? ಇನ್ನೂ ಒಬ್ಳ ಹುಡುಗಿಯರು ತುಂಬಾ ಜಾಣೆಯರು, ಇವಾಗ ಹುಡುಗರಿಗಿಂತನೂ ತುಂಬಾ ಜಾಣೆಯರು ಹುಡುಗಿಯರು ಇರ್ತಾರೆ ನೋಡಿ. ಕನ್ನಡದಲ್ಲಿ ಪುನಃ ಇನ್ನೊಬ್ಬರನ್ನ ನೆನೆಸ್ಕೋಬೇಕಾದಂತಹ ಕವಿ ಅಂತಂದ್ರೆ KS ನರಸಿಂಹಸ್ವಾಮಿಯವರು. KS ನರಸಿಂಹಸ್ವಾಮಿಯವರು ಬರೆದಿರುವಂತಹ ಮೈಸೂರು ಮಲ್ಲಿಗೆ ಕವನ ಬಾಯಿಂದ ಬಾಯಿಗೆ, ಕವಿ ಯಾರು ಅಂತ ಗೊತ್ತಿಲ್ಲ, ಬಾಯಿಂದ ಬಾಯಿಗೆ ಹರಿತಾ ಹೋದಂತಹ ಕವನ. ಅದರಲ್ಲಿ ಜೀವಿಸುವಂತಹ ದಂಪತಿಗಳ ಯಾರಿದ್ದಾರೆ ಇವತ್ತಿಗೂ ಸಹ ಇಂಟ್ರಡಕ್ಷನ್ ಬರುತ್ತೆ. ಮೈಸೂರು ಮಲ್ಲಿಗೆ ಕ್ಯಾಸೆಟ್ ಅನ್ನ ಕೇಳಿ ನೀವು, ಅದ್ರದ್ದು ಹಾಡುಗಳನ್ನ ಕೇಳ್ಬೇಕಾದ್ರೆ ಇಂಟ್ರಡಕ್ಷನ್ ಹೇಳ್ತಾನೆ, ಇವರು ಗಂಧರ್ವರು ಅಂತ ಹೇಳ್ತಾನೆ. ಈ ದಂಪತಿಗಳು ಇವತ್ತಿಗೂ ಸಹ ಗಂಧರ್ವರಂತ. ಬಹಳ ಬಡತನ KS ನರಸಿಂಹಸ್ವಾಮಿಯವರ ಜೀವನದಲ್ಲಿ. ಅವರು ಬರೀತಾರೆ, ಹೆಂಡತಿಯ ಬಗ್ಗೆ ಬರೀತಾರೆ. ಈ ತರ ಗಂಡಸರಿದ್ರೆ ಬಹುಶಃ ಡೈವರ್ಸ್ಗಳೇ ಆಗಲ್ಲ ಅಂತ ಅನ್ಕೋತೀನಿ ನಾನು. ಎಷ್ಟು ಸೂಕ್ಷ್ಮ ಮನಸ್ಸಿನ ಕವಿ ಅಂತ ಅಂದ್ರೆ KS ನರಸಿಂಹಸ್ವಾಮಿಯವರು. ಹೆಂಡತಿ ಒಂದು ಬಾಗ್ಲತ್ರ ಕುತ್ಕೊಂಡು ಮರದಲ್ಲಿ ಅಕ್ಕಿ ಆರಿಸ್ತಾ ಇರ್ತಾಳೆ. ಅದನ್ನ ನೋಡಿ ಕವಿ ಮನಸ್ಸಿಗೆ ಅನ್ಸುತ್ತೆ, ಅಕ್ಕಿ ಆರಿಸುವಾಗ ಸಿಕ್ಕ ಕಲ್ಲಿನ ನಡುವೆ ಬಂಗಾರವಿಲ್ಲದ ಬೆರಳು. ನೋಡಿ ಏನೇನಿಲ್ಲ ಅಲ್ಲಿ, ಅಕ್ಕಿ ಆರಿಸ್ತಾ ಇದ್ದಾಳೆ, ಬಡತನದ ಬದುಕು, ಅಕ್ಕಿ ಅವಳೇ ಆರಿಸ್ಬೇಕು, ಅವಳೇ ಇಡ್ಬೇಕು ಅಕ್ಕಿ. ಸಿಕ್ಕ ಕಲ್ಲಿನ ನಡುವೆ, ಕಲ್ಲಿದೆ ತೆಗೆದು ಹಾಕ್ತಾ ಇದ್ದಾಳೆ ಹೆಂಡತಿ, ಬಂಗಾರವಿಲ್ಲದ ಬೆರಳು, ಅವಳ ಕೈಯಲ್ಲಿ ಬಂಗಾರ ಇಲ್ಲ. ಕವಿ ಗೊತ್ತು ನಾನು ಬಡವ ಅಂತ, ಆದ್ರೆ ಹೃದಯ ಶ್ರೀಮಂತಿಕೆ ಚಿಮ್ಮುವಂತಹ ವ್ಯಕ್ತಿಯವನು. ಅದೇ ಕವಿದು ಇನ್ನೊಂದು ಮುಖ ನೋಡಿ. ಒಬ್ಬ ಕವಿಗೆ ಒಂದೇ ಮುಖ ಇರಲ್ಲ. ಆ ಕವಿಯ ಇನ್ನೊಂದು ಮುಖವನ್ನ ಹೇಳ್ತೀನಿ ನೋಡಿ ನಾನು. ಗಂಡು ಹೇಗೆ ಹೆಣ್ಣಾಗಬಹುದು ಅನ್ನೋದನ್ನ, ಅವ್ರದ್ದು ಮತ್ತೊಂದು ತುಂಬಾ ಒಳ್ಳೆಯ ಕವಿತೆ, ಮೊದಲ ದಿನ ಮೌನ ಅಳುವೇ ತುಂಬಿ ಬಂದಂತೆ ಅಂತ ಒಂದು ಕವನ ಇದೆ. ಹುಡುಗಿ ಮದ್ವೆ ಆಗಿ ಮೊದಲನೇ ದಿನ ಮನೆಗೆ ಹೋಗ್ತಾಳೆ. ಮೊದ್ಲೆಲ್ಲ ಸಣ್ಣ ವಯಸ್ಸಲ್ಲೇ ಮದ್ವೆ ಆಗ್ಬಿಡ್ತಿತ್ತು, 10 ವರ್ಷ 12 ವರ್ಷಕ್ಕೆಲ್ಲ. ಸಸಿನ ಕಿತ್ತು ನಡೆದು ಬಹಳ ಸುಲಭ, ಇನ್ನೊಂದು ಜಾಗದಲ್ಲಿ ಸಸಿ ಬೆಳ್ಕೊಂಡ್ಬಿಡುತ್ತೆ. ಈಗಿನ ಮದ್ವೆಗಳೆಲ್ಲ ಲೇಟು. ಯಾವುದೋ ನಮ್ಮನೆ ಅಂತ ಬೆಳೆದಿರ್ತೀವಿ ಹೆಣ್ಮಕ್ಳು, ನೀವೆಲ್ಲ ಹೌದಾ ಅಲ್ವಾ? ಯಾವುದೋ ನಮ್ಮನೆ, ಆ ಮನೆ ನೆಲ ಒರೆಸೋದೇನೋ, ಕಸ ಗುಡ್ಸೋದೇನೋ, ಆ ಮನೆ ಸೌಂದರ್ಯ ಮಾಡೋದೇನೋ, ಆ ಮನೇಲಿ ಗಿಡಗಳನ್ನ ನಡೋದೇನೋ. ಇಲ್ಲ ಕಣಮ್ಮ, ಇವತ್ತಿಗೆ ಮುಗೀತು ಈ ಮನೆ ಇದೆ ನಿಂದು ಋಣ, ನೀನ್ ಇನ್ನೊಂದು ಮನೆಗೆ ಹೋಗ್ಬೇಕು, ನೀನು ಈ ಮನೆಗೆ ಸೇರಿದವಳಲ್ಲ ಅಂತಂದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಏನಾಗಿರ್ಬಹುದು? ಕವಿ ಹೇಳ್ತಾನೆ, ಹೆಂಗಿರ್ಬೋದು ಅವಳಿಗೆ ಮೊದಲ ದಿನ ಗಂಡನ ಮನೆಗೆ ಹೋದಾಗ ಹೆಂಗಿರ್ಬೋದು ಅವಳ ಭಾವನೆಗಳು. ಮೊದಲ ದಿನ ಮೌನ ಅಳುವೇ ತುಟಿಗೆ ಬಂದಂತೆ. ಅಳು ಬರ್ತಾ ಇದೆ, ಅಮ್ಮನ್ ಬಿಟ್ಟು ಬಂದಿದ್ದಾಳೆ, ಅಣ್ಣ ತಮ್ಮಂದ್ರ ಬಿಟ್ಟು ಬಂದಿದ್ದಾಳೆ, ಮನೆಯನ್ನ ಬಿಟ್ಟು ಬಂದಿದ್ದಾಳೆ. ದುಃಖ ಮಡುಗಟ್ಬಿಟ್ಟಿದೆ, ಅಳಕ್ಕಾಗ್ತಾ ಇಲ್ಲ. ಬೇಲಿಯಲ್ಲಿ ಹಾವು ಹರಿದಂತೆ ನೀರೊಳಗೆ ವೀಣೆ ಹರಿದಂತೆ. ತುಂಬಾ ಚೆನ್ನಾಗಿದೆ ಆ ಕವನ, ದಯವಿಟ್ಟು ಕೇಳಿ ನೀವು ಅದನ್ನ. ಬೇಲಿಲಿ ಹಾವು ಹರಿದೋದ್ರೆ ಸೌಂಡ್ ಆಗತ್ತಾ? ವೀಣೆಯನ್ನ ನೀರಿನಲ್ಲಿ ಮೀಟಿದ್ರೆ ಇನ್ನೂ ಎಷ್ಟು ಸುಮಧುರವಾಗಬಹುದು. ಆ ಮನಸ್ಥಿತಿಯನ್ನ ವಿವರಿಸುವಂತಹ ಕವಿ ಯಾರು? KS ನರಸಿಂಹಸ್ವಾಮಿಯವರು. ಇವತ್ತಿನ ದಿನ ನೀವೊಂದು ಸಂಕಲ್ಪವನ್ನ ಮಾಡಿ. ಇಂಗ್ಲಿಷನ್ನ ನಾವು ನಿಮಗೆ ಕಲಿಸ್ತೀವಿ, ಎಕ್ಸಾಮ್ಗೋಸ್ಕರ 4th ಸೆಮಿಸ್ಟರ್ ತನಕ ಓದ್ತೀರಾ, ಎಷ್ಟು ಕಷ್ಟಪಟ್ಟು ಓದ್ತೀರಾ ಅನ್ನೋದು ನನಗೆ ಮತ್ತೆ ದೇವರಾಜೇಗೌಡರಿಗೆ, ಮಹೇಶ್ಗೆ ಗೊತ್ತು. ಅಷ್ಟಲ್ದೇನೆ ನಿಮ್ಮ ಬದುಕಿಗೋಸ್ಕರ ಕವಿತೆಗಳನ್ನ ಓದಿ. ಇನ್ನೊಂದು ಪದ್ಯವನ್ನ ನನಗೆ ನೆನಪಾಗತ್ತೆ ನೋಡಿ. ಬರೀ ಪದ್ಯಗಳು, ಭಾವಗೀತೆ ಇವು ಮಾತ್ರ ಅಲ್ಲ. ಪದ್ಯ ಅಂತ ಅಂದ್ರೆ ಮಹಾಕಾವ್ಯಗಳಿದೆ, ಬೇಕಾದಷ್ಟು ಮಹಾಕಾವ್ಯ. ರಾಮಾಯಣ ಒಂದು ಮಹಾಕಾವ್ಯ, ರಾಮಾಯಣನು ಸಹ ಒಂದು ಮಹಾಕಾವ್ಯ. ಬದುಕಿನ ಎಲ್ಲಾ ಸ್ತರಗಳನ್ನ ನಿಮಗೆ ಒಂದು ಪರಿಚಯಿಸುವಂತಹ ಕಾವ್ಯ ರಾಮಾಯಣ. ಅದಲ್ದೇನೆ ಈ ಫಿಲಮ್ ಸಾಂಗ್ಸ್ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವ, ಅದೆಲ್ಲ ಚೆನ್ನಾಗಿ ಗೊತ್ತೆ. ಕವಿತೆ ನೀನೇಕೆ ಪದಗಳಲ್ಲಿ ಅವಿತೆ ಅಂತ ಹೊಸದಾಗ ಒಂದು ಹಾಡು ಬಂದಿದೆ, ಬಹುಶಃ ನಿಮಗೆ ಅದೆಲ್ಲ ಬಹಳ ಫೆಮಿಲಿಯರ್ ಇರುತ್ತೆ. ಈಗ
ಚೂರು ಉಸಿರ ಬಂತು ನಮ್ಮ ಸ್ಟೂಡೆಂಟ್ಸ್ಗೆ. ಕವಿತೆ ನೀನೇಕೆ ಪದಗಳಲ್ಲಿ ಅವಿತೆ ಅಂತ ಒಂದು, ಇನ್ನೊಂದು ಬೆಳಕಿನ ಕವಿತೆ. ಫಿಲ್ ದ ಬ್ಲಾಂಕ್ಸ್ ಕೊಡದೇ ಬೇಡ, ಬಹಳ ಚೆನ್ನಾಗಿ ಹೇಳ್ತೀರಾ ನೀವೆಲ್ಲ. ಬೆಳದಿಂಗಳೇ ಮೆರವಣಿಗೆ ಅಲ್ವಾ, ಎಷ್ಟು ಚೆನ್ನಾಗಿ ನೋಡಿ. ಯೋಗರಾಜ ಭಟ್ ಅವರಿಗೆ, ವಾಲ್ಮೀಕಿಯಿಂದ ಯೋಗರಾಜ ಭಟ್ಟರವರಿಗೆ ಬರ್ದಿರೋದೆಲ್ಲ ಪದ್ಯನೇ. ಅದಕ್ಕೆ ಫಿಲಮ್ಗೆ ಸಾಂಗ್ಸ್ಗೆ ಅಡಾಪ್ಟ್ ಮಾಡ್ಕೊಂಡ್ರೆ ಫಿಲಮ್ ಸಾಂಗ್ಸ್ ಆಗ್ಬೋದು. ಅದನ್ನು ಬಿಟ್ರೆ ಈಗಿಂದ ನಿಮ್ದು ಹೊಸ ಜನರೇಷನ್ ಇದೆಯಲ್ಲ, ಹಳೆ ಪಾತ್ರೆ ಹಳೆ ಪಗಡ, ತೂಕಕ್ಕೆ ಚಂದ್ರನ ತೂಕಕ್ಕೆ ನೋಡಿ, ಅದ್ರಲ್ಲೂ ಒಂದು ಸಾಹಿತ್ಯ ಇದೆ. ಚಂದ್ರನ ತೂಕಕ್ಕೆ ಇಡು, ಎಂತ ಸಾಹಸಿಗಳು. ಚಂದ್ರನ ಮೇಲೆ ಕಾಲಿಟ್ಟು ಬಂದವರೆಲ್ಲ ಚಂದ್ರನ್ ತಗೊಂಬಂದು ತೂಕಕ್ಕೆ ಹಾಕ್ತಾರಂತೆ, ಎಷ್ಟು ಕೆಜಿ ತೂಗ್ತಾನೆ ಚಂದ್ರ ಅಂತ. ಕವಿಯ ಕಲ್ಪನೆಗೆ ಎಲ್ಲೇ ಇಲ್ಲ. ಕವಿಯೇ ಎಷ್ಟು ಎಲ್ಲವನ್ನ ಮೀರಿ ಬದುಕೋದು ಯಾರು? ಕವಿ. ಕವಿತೆ, ನಿಮ್ಮಲ್ಲಿ ಯಾರಾದ್ರೂ ಕವಿಗಳಿದ್ದೀರಾ? ಕವಿತೆ ಬರೆಯೋದು ಸುಲಭ ಅಂತ ಅನ್ಸುತ್ತಾ ನಿಮಗೆ? ಇವನು ಹೇಳ್ತಾನೆ, ವರ್ಡ್ಸ್ವರ್ತ್ ಹೇಳ್ತಾನೆ, ಇಟ್ ಈಸ್ ಎ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪೆಂಟೆಡ್ ಅಪ್ ಎಮೋಷನ್ಸ್ ಅಂತ. ನಿಮ್ಮಲ್ಲಿ ಕಟ್ಟಿರುವಂತಹ ಎಲ್ಲ ಭಾವನೆಗಳನ್ನ ಹರಿಯ ಬಿಡದೆ ಕವನ ಅಂತ ಹೇಳ್ತಾನೆ. ನಿಮ್ಮಲ್ಲಿ ಯಾರು ಕವಿಗಳಿಲ್ವಾ? ಕವಿಯತ್ರಿಯರು, ಕವಿಗಳು ಯಾರು ಇಲ್ವಾ? ಇಲ್ಲ, ಒಳಗಡೆ ಇದ್ದಾರೆ, ಹೊರಗಡೆ ಬಂದಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ನೋಡಿ, ಕವಿ ಯಾವ ಕವಿತೆಯನ್ನ ಬರೆದ್ರೂ ಸಹ ಅವತ್ತಿನ ಕಾಲಮಾನಕ್ಕೆ ಅದು ಒಂದು ಕನ್ನಡಿಯನ್ನ ಹಿಡಿಯುತ್ತೆ ಅಂತ ನಾನು ಹೇಳಿದೆ. ಫಾರ್ ಎಕ್ಸಾಂಪಲ್, ಇದ್ರದ್ದು ಯಾವುದೋ ಕವಿತೆ, ನಾನು ಯಾವುದೋ ಒಂದು ಫಿಲಮ್ ಸಾಂಗ್ಸ್ ಅನ್ನೇ ಹೇಳ್ತೀನಿ, ನಿಮಗೆ ಬಹಳ ಪ್ರಿಯವಾಗೋದು, ಬಹಳ ನಿಮಗೆ ಹತ್ತಿರವಾಗೋದು. ಯಾವುದೋ ಫಿಲಮ್ದು, ಅದು ಶುಭಮಂಗಳದ್ದು ಅಂತ ಅನ್ಸುತ್ತೆ. ಈ ಶತಮಾನದ ಮಾದರಿ ಹೆಣ್ಣು. ಅದಕ್ಕಿಂತ ಹಿಂದಿನ ಸ್ವಲ್ಪ ಹಿಂದೆ ರೆಟ್ರೋ ಅಂತ ಹೇಳ್ತೀರಾ ನೀವು, ಆ ಟೈಮಲ್ಲಿ ಒಂದು ಹಾಡು ಬಂತು, 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಅಂತ. ಅದೇ ಸೀತೆ ಆ ಕಾಲಕ್ಕೆ ಸಲ್ತಾ ಇದ್ಲು, ಇವತ್ತಿನ ಕಾಲಕ್ಕಲ್ಲ. ವಿ ಕ್ವೆಶ್ಚನ್ ಎವ್ರಿಥಿಂಗ್ ನಾವು, ಇಸಂಟ್ ಇಟ್? ಕಾಲಮಾನ ಬದಲಾಗುತ್ತೆ. ಅದಾದ ನಂತರ ಬಂದಿದ್ದ ಹಾಡು ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಏನು ಗುಲಾಮಳಿವಳಲ್ಲ, ಸಲಾಮು ಒಡೆಯಲ್ಲ ಅಂತಂದ್ರೆ, ಸೊ ಹೌ ಇಂಡಿಪೆಂಡೆಂಟ್ ಶಿ ಹ್ಯಾಸ್ ಬಿಕಮ್ ಅಂತ. ಸೊ ಹಿ ಈಸ್ ಅ ಕ್ರಾನಿಕಲರ್. ಪೊಯೆಟ್ ಕ್ರಾನಿಕಲ್ಸ್ ಎವ್ರಿಥಿಂಗ್. ಪೊಯೆಟ್ ಅನ್ನೋನು, ಕವಿ, ಅವತ್ತಿನ ವಿದ್ಯಮಾನಗಳನ್ನ ತನ್ನ ಒಂದು ಕೃತಿ, ತನ್ನ ಪದ್ಯಗಳಲ್ಲಿ ದಾಖಲಿಸ್ತಾ ಹೋಗ್ತಾನೆ. ಒಬ್ರು ಸರ್ ಪಾಠ ಮಾಡ್ತಾ ಇದ್ರಂತೆ ಕವಿತೆ ಬಗ್ಗೆ. ಯಾರೋ ಬಹುಶಃ ನಮ್ಮಲ್ಲಿ ಬೈರಾಪುರ ಕಾಲೇಜಲ್ಲಿ ಬಹಳ ವಿದ್ಯಾರ್ಥಿನಿಯರು ಇದ್ದಾರೆ, ಬಹಳ ಒಳ್ಳೆ ವಿದ್ಯಾರ್ಥಿನಿಯರು ಇದ್ದಾರೆ. ಅವನು ಒಂದು ಕವಿತೆಯನ್ನ ಬರಿತಾನೆ. ಒಬ್ಬ ಹುಡುಗ, ಕವಿತೆ ಅನ್ನೋದು ಎಲ್ಲೇ ಔತ್ಕೊಂಡಿರುತ್ತೆ ಅಂತ ಹೇಳಕ್ಕಾಗಲ್ಲ, ಯಾವುದೇ 2 ಸಾಲುಗಳಿರ್ಬೋದು. ಕವಿತೆಯನ್ನ ಕೂತು ಬರೆಯುವಂತಹದ್ದು ಮಹಾಕಾವ್ಯಗಳ ಜೊತೆಗೆ ಮನಸ್ಸಿಗೆ ಮುದ ನೀಡುವಂತಹದ್ದು. ಕವಿತೆಯ ಕೆಲಸ ಏನು ಅಂತಂದ್ರೆ, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಎಮೋಷನಲ್ ಎಫೆಕ್ಟ್ ಆನ್ ಎವ್ರಿ ಒನ್ಸ್ ಹಾರ್ಟ್ ಅಂಡ್ ಬ್ರೈನ್. ನಿಮ್ಮಲ್ಲಿರೋ, ನೀವು ಬಹುಶಃ ಬೇರೆ ಕ್ಲಾಸ್ಗಳಿಗೆ ಹೋಗಿ ನೋಡಿ, ಆಮೇಲೆ ಲಿಟ್ರೇಚರ್ ಕ್ಲಾಸಿಗೆ ಬನ್ನಿ, ಯು ಫೀಲ್ ರಿಫ್ರೆಶ್ಡ್, ರಿಜುವಿನೇಟೆಡ್. ಅದು ನಿಮ್ಮ ಕವಿತೆ ಇವತ್ತು ಸಾಹಿತ್ಯದ ಶಕ್ತಿ ಅಂತ ಅನ್ನೋದಕ್ಕೆ ಖುಷಿ ಅಂತ ಅನ್ಸುತ್ತೆ. ನಾನು ನಿಮಗೆ ಇನ್ನು ದಾರಾ ಬೇಂದ್ರೆ ಅವರ ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ, ಹಸಿರು ಅಚ್ಚಿ ಚುಚ್ಚಿ ಮೇಲಕ್ಕೆ ಹರಿಶಿನ ಅಚ್ಚಿ. ಸಿ ದ ಪ್ಲೇ ಆಫ್ ದ ಕಲರ್ಸ್, ಕಲರ್ ಪ್ಲೇ ಇನ್ ದ ಪೊಯಮ್. ಎಷ್ಟು ಚೆನ್ನಾಗಿ ಕವಿ ಆ ಪದಗಳನ್ನ ಆರಿಸ್ಕೋಬೇಕು ಅಂತ ಅಂದ್ರೆ, ಕವಿ ಮನಸ್ಸು ಬಹಳ ಮುಖ್ಯ. ಕವಿತೆ ಬರೆಯದೇನೆ ನೀವು ಕವಿ ಮನಸ್ಸನ್ನ ಇಟ್ಕೋಬಹುದು. ಏಕೆಂದ್ರೆ ಬದುಕಿಗೆ ಕವಿ ಮನಸ್ಸು ಬಹಳ ಮುಖ್ಯ. ದೇವರಾಜೇಗೌಡರು ಹೇಳಿದ್ರು, ಮಾತಾಡುವಂತಹ ಭಾಷೆ ಬಹಳ ಸ್ಪಷ್ಟವಾಗಿರ್ಬೇಕು ಅಂತ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಗುರು ಮೆಚ್ಚಿ ಅಹುದಹುದೆನಬೇಕು. ಈವನ್ ಗಾಡ್ ಹ್ಯಾಸ್ ಟು ಎಗ್ರಿ ವಾಟ್ ಎವರ್ ಯು ಸೇ. ಹೌದು ಸರಿಯಾಗಿ ಹೇಳ್ದೆ ನೀನು ಅಂತ ಹೇಳ್ಬೇಕು. ಹಂಗಿರ್ಬೇಕು ಭಾಷೆ, ಅಷ್ಟು ಪ್ರಬಲವಾಗಿರ್ಬೇಕು. ಇಂತಹ ಭಾಷೆಗೆ ಅತ್ಯಂತ ಪ್ರಮುಖವಾದಂತಹ ಒಂದು ವೆಪನ್ ಅಂತಂದ್ರೆ ಈ ಪದ್ಯಗಳು, ಕವಿತೆಗಳು.